ಗುರುನಾಥ್ ಒಲ್ದ ಅಂದ್ರೆ ಕ್ವಾಣ ಹೋಗಿ ಜಾಣ ಆಕತಿ, ಕಡ್ಡಿ ಹೋಗಿ ಗುಡ್ಡ ಆಕತಿ, ಮೂರ್ಖ ಹೋಗಿ ಪಂಡಿತ ಅಕ್ಕಾನ, ಬಡವ ಹೋಗಿ ಬಲ್ಲಿದಕ್ಕಾನ. ಗುರುನಾಥನೊಳಗೆ ಆ ಶಕ್ತಿ ಐತಿ. ಕಡ್ಡಿ ಗುಡ್ಡ ಮಾಳ್ಪ ಶಕ್ತಿಯು ದೊಡ್ಡ ರೂಪ ನಿನ್ನಲ್ಲಿ ತೋರ್ಪುದು, ಮಡ್ಡ ಬುದ್ಧಿಯಂ ನೀಗಿಸೆಂದು ಕೈ ಒಡ್ಡಿ ಬೇಡುವ ರೂಢಧಾತಗೆ. ನೀವು ಒಲಿದಿ ಅಂದ್ರೆ ಎಂತೆಂಥ ಪವಾಡಕವಪ್ಪ ಸ್ವಾಮಿ, ಯಾತ್ಗೂ ಕೆಲಸಕ್ಕೆ ಬರಲಾರ್ದ ಸಹಿತ ಕಿಮ್ಮತ್ತಿಂದ ಆಕತ್ ನೀ ಕೃಪಾ ಮಾಡಿದೆ ಅಂದ್ರೆ. ಸಿದ್ಧಾರೂಢ ಜನತ್ರ ಅಂತ ತಾಕತ್. ಮಹಾರಾಷ್ಟ್ರದೊಳಗೆ ಮಾವುಲಿ, ಇಲ್ಲಿ ಪಂಡ್ರಾಪುರದ ಸಂಪ್ರದಾಯ ಅದಾರ, ಮಾಳ್ಕರಿಗಳು ಅದಾರಲ್ಲ, ಸಂತರ ಅದಾರ. ಅವರು ಜೈಕಾರ ಹಾಕೋ ಮುಂದಂತಾರ, ಬೋಲಾ ಪುಂಡಲೀಕ ವರದ ಹರಿವಿಠಲ್ ಶ್ರೀ ಜ್ಞಾನದೇವ್ ತುಕಾರಾಮ್ ಅಂತಾರ. ಹೋದಲ್ ಮೊದಲು ತಗೊಂತಾರ ಜ್ಞಾನದೇವ್, ಆಮೇಲೆ ತುಕಾರಾಮ್. ಅವ್ರಿಗೆ ಮಾವುಲಿ ಅಂತಾರ. ಅವರು ತಾಯಿ, ಗುರು ತಾಯಿ. ಜ್ಞಾನೇಶ್ವರನ ಅವತಾರ ಬೇರೆ ಯಾರಲ್ಲ, ಮಹಾರಾಷ್ಟ್ರ ಉದ್ಧಾರ ಮಾಡಕ ಜ್ಞಾನೇಶ್ವರ, ಅವನೇ ಕರ್ನಾಟಕ ಉದ್ಧಾರ ಮಾಡ್ಲಿಕ್ಕೆ ಸಿದ್ಧಾರೂಢ ರೂಪದಿಂದ ಬಂದಂಥವ್ರು ಬೇರೆ ಯಾರಲ್ಲ, ಆ ಜ್ಞಾನೇಶ್ವರೇ ಹೊಳ್ಳಿ ಸಿದ್ಧಾರೂಢಾಗಿ ಕರ್ನಾಟಕ ಉದ್ಧಾರ ಮಾಡಕ್ಕೆ ಬಂದಾರ. ಈ ಮಾತು ನಾ ಹೇಳಕತ್ತಿಲ್ಲ, ಸ್ವತಃ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದ ಮಾತಿದು. ಸಿದ್ಧಾರೂಢ ಜ್ಞಾನದೇವರ ಅವತಾರ. ಸ್ವಲ್ಪ ಏನೋ ಜಗಳ ಬಂದಾಗ, ಕ್ವಾಣ ನಿನಗೇನು ತಿಳಿತತೋ, ಸನ್ಯಾಸಿ ಮಗಗ ವೇದ ಓದಕ್ಕಾಕತ್ ಕ್ವಾಣ, ನಡಿ ಹೋಗ, ನಿನಗ ಉಪದೇಶ ಕೊಡಕ್ಕೆ ಬರೋದಿಲ್ಲ, ನಮ್ಮ ಒಳಗೆ ತಗೊಳಕ್ ಬರಂಗಿಲ್ಲ ಅಂತ ಕ್ವಾಣಗೆ ಹೋಲಿಸಿದ ಜ್ಞಾನೇಶ್ವರ ಮಗು ಇದ್ದಾಗ. ಹೊಳೆ ಮಾತಾಡಿದ ಜ್ಞಾನೇಶ್ವರ ಸಣ್ಣ ಹುಡುಗ, ಸ್ವಾಮಿ ಬ್ರಹ್ಮಜ್ಞಾನಿ ಮನಸ್ಸು ಮಾಡಿದ್ರೆ ಕ್ವಾಣ ಸಹಿತ ಮಾತಾಡ್ತದ್ರಿ. ದೊಡ್ಡ ಬ್ರಹ್ಮಜ್ಞಾನಿ ಬಂದ, ಹೋಗು ನೋಡೋಣ, ಹಂಗಾದ್ರೆ ಕ್ವಾಣಗ ಮಾತಾಡ್ಸು, ಆ ಕ್ವಾಣ ಮಾತಾಡ್ತಂದ್ರೆ ನಿನಗೂ ಉಪದೇಶ ಕೊಡಾಕ ಬರ್ತದೆ ಅಂತ. ಯಾಕ ಅವರಿಗೆ ಈ ಜನಿವಾರ ಹಾಕುವಂಥ ಮೌಂಜಿ ಮಾಡಾಕ ಎಲ್ಲ ನಿರಾಕರಣೆ ಮಾಡಿದ್ರು. ಅದೇನು ದೊಡ್ಡ ಮಾತ್ರಿಯಪ್ಪ, ಭಗವಂತನ ಆಶೀರ್ವಾದ ಇದ್ರಿ ಎಲ್ಲ ಆಕತ್ತಂತ ಒಂದು ಕ್ವಾಣದ ಮೇಲೆ ಕೈ ಇಟ್ಟು, ಯಪ್ಪ ವೇದ ಕೇಳ್ಬೇಕಂತ ಆಶೆಗೆತ್ತಂತ ಹೇಳಂತೇಳಿ ತಲೆ ಮ್ಯಾಲ ಕೈ ಇಟ್ರ ಕ್ವಾಣ ವೇದ ಹೇಳಕ್ಕೆ ಚಲೋ ಮಾಡ್ತಿದ್ದ. ನಡೆದ ಪವಾಡ ಕ್ವಾಣ ವೇದ ಹೇಳಕತ್ತು. ಯಪ್ಪ ನೀವು ಒಲದ ತಲೆ ಮ್ಯಾಲ ಕೈ ಇಟ್ರು ಕ್ವಾಣ ಹೇಳ್ತಂತ ಹಂಗೆ ನಾನು ಒಂದು ಕ್ವಾಣ ಇದ್ದಂಗೆ ಅದೀನಿ ಸ್ವಾಮಿ, ನನಗೂ ಆಶೀರ್ವಾದ ಮಾಡು. ನಿಜವಾಗಿಯೂ ಸಿದ್ಧಾರೂಢ ಕ್ವಾಣನಂತವ್ರ ಕಡೆಯಿಂದ ಸಹಿತ ಪ್ರವಚನ ಮಾಡಿಸ್ಯಾರ. ಹುಬ್ಳಿ ಮಠದಾಗ ಒಂದು ಮುದುಕಿ, ಹಾವೇರಿದು ಬಸಮ್ಮ ಅಂತ, ಹಾವೇರಿ ಬಸಮ್ಮ ಗಂಡ ಸತ್ತಿಂದ ಮಠದಾಗ ರೊಟ್ಟಿ ಬಡಿಯೋ ಸೇವಾ ಮಾಡ್ತಿತ್ತು ಮುದುಕಿ. ಎಲ್ಲ ತ್ಯಾಗ ಮಾಡಿ ಬಂದು ಮಠದಾಗ ಉಳಿದಿತ್ತು. ದಿನ ರೊಟ್ಟಿ ಬಡಿತಿದ್ಲು. ಅಕ್ಕಿ ತಲೆಯಾಗ ಬಂತು, ಒಂದಿನ ನಾನು ಪ್ರವಚನ ಕೇಳಕ್ಕೆ ಹೋಗ್ಬೇಕು. ಹುಚ್ಚಿ ಹೊಡೆ ಅಕ್ಕಿಗೆ ತಲೆಗೆ, ಅಲ್ಲಿ ನೋಡಿ ತಲೆ ಕೂಡಿಸಿ ಅಕ್ಕಿ ತಲೆಯಾಗಿನ ಏನು ಇಕ್ಕಿ ತಲೆಯಾಗ ಬರ್ತವು. ಎತ್ತಕ್ಕೆ ಬಂದಿ ಇಲ್ಲಿ ಇಟ್ಟು ಬಂದರು. ಇದು ಮಾತಿಗೆ ಹತ್ಯಾಳ ನೋಡಕ್ಕಿ. ಇದನ್ನ ಕಲಿಸ್ಯಾರನು ಶಾಲ್ಯಾಗ. ಮನ್ಯಾಗ ಒಂದಿಟ್ಟು ಹೇಳಿ ಕರ್ಕೊಂಬರಲ್ಲ ಅವಕ್ಕೆ. ಭಾಳ ಸಡ್ಲು ಕೊಡಬಾರ್ದು ಹುಡುಗರಿಗೆ. ಇತ್ತಿತ್ಲಾಗಿನ ಮಂದಿ ಹುಡುಗರಿಗೆ ಹೊಡೆಯೋದ ಬಿಟ್ಟವು. ಮಾಸ್ತಾರು ಹೊಡೆದ್ರೆ ಜಗಳ ತಕ್ಕೊಂಡು ಹೋಕ್ಕವು. ಸ್ವಲ್ಪ ಬಿಗಿ ಇಡ್ಬೇಕು ಹುಡುಗರನ್ನ. ಭಾಳ ಸಡ್ಲು ಕೊಟ್ಟಿರಿ ನೀವು ಅಂಕಲಿ. ಯಾಕಂದ್ರೆ ಭಾಳ ಕಡೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಇಂಥ ಹುಡುಗರೆಲ್ಲ ನಮಗೆ ಭೇಟಿ ಆಗಿಲ್ಲ. ಒಂದ ದಿನ ಅಟ್ಟ ಗದ್ದಲ ಮಾಡ್ತಾವು.
ಇಲ್ರಿ ನಿಮ್ದ ಬೇಷ್ ಅಂತೀರನೋ ನೀವು, ವರ್ಷ ವರ್ಷ ಇದಕ್ಕೂ ಗದ್ದಲ ಮಾಡ್ತಾರೆ. ಸ್ವಲ್ಪ ಬಿಗಿ ಮೇಲೆ ಇಡ್ರಿ ಹುಡುಗರು. ಏನು ಹೇಳಕತ್ತಿದ್ವಿ? ಕ್ವಾಣನ ಮುಗ್ದತಿ. ಮುಂದಿಂದ ಬಸಮ್ಮಜ್ಜಿ ಒಮ್ಮೆ ಆಕಿ ತಲೆಯಾಗ ವಿಚಾರ ಬಂತಂತ, ಎಲ್ಲೆಲ್ಲಿಂದ ಮಂದಿ ಬಂದು ಸಿದ್ಧಾರೂಢರ ಪ್ರವಚನ ಕೇಳ್ತಾರ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ನಿಂಬೆಂದೆ ಅಂತ ಆನಂದದಿಂದ ಧನ್ಯತಾ ಭಾವ ಅನುಭವಿಸ್ತಾರ. ನಾನು 10 ವರ್ಷ ಆತು ಮಠದಾಗದೀನಿ, ನನ್ನ ಹಣೆ ಬರಕ್ಕೆ ಬರೀ ರೊಟ್ಟಿ ಬಡಿಯೋದ ಆತು, ಒಂದೂ ದಿನ ಪ್ರವಚನ ಕೇಳಲಿಲ್ಲ. ಇವತ್ತು ಹೋಗೇ ಬಿಡೋನಂತ ಅವತ್ತು ರೊಟ್ಟಿ ಮಾಡೋದು ಬಿಟ್ಟು ಪ್ರವಚನಕ್ಕೆ ಬಂದು ಕುಂತು. 2 ವೇಳೆ ಪ್ರವಚನ ಮಾಡ್ತೀರಿ ಸಿದ್ಧಾರೂಢ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪ್ರವಚನ. ಮುದುಕಿ ಬಂದು ಕುಂದರ್ತ ಅನ್ನೋದ್ರಾಗ ಸಿದ್ಧಾರೂಢರ ನೆದರ ಬಸಮ್ಮನ ಮೇಲೆ ಹೋಯ್ತು. ಅಜ್ಜ ಯಾಕೋ ನನ್ನ ನೋಡ್ತಾನಂತ ಅವ್ರಿಗೆ ಕುಂದ್ರಕತ್ತಿದ್ಲು. ಸೊನ್ನೆ ಮಾಡಿದ್, ಎದ್ದೇಳು. ಮುದುಕಿ ಕುಂತೋದು ಎದ್ದು ನಿಲ್ತು. ಸೊನ್ನೆ ಮಾಡಿದ್ರು, ಹೋಗಿ ರೊಟ್ಟಿ ಬಡಿ ಹೋಗಂತ ಸೊನ್ನೆ ಮಾಡಿದ್ರು. ಈಕಿಗೆ ಇಟ್ಟು ಸಿಟ್ಟು ಬಂತು. ಮಂದಿ ಒಟ್ಟರು ಹೊಳ್ಳಿ ಅಕ್ಕಿನ ನೋಡಕತ್ತರು. ಇಷ್ಟು ಮಂದಿಯಾಗ ಯಾರನ್ನಾರ ಎಬಸಿ ಬೈದ್ವಿ ಅಂದ್ರೆ ಎಲ್ಲರೂ ಅಕ್ಕಿ ಕಡೆ ನೋಡ್ತಾರೆ. ಅವಾಗ ಅವ್ರಿಗೆ ಅವಮಾನ ಆದಂಗೆ ಆಕತಿ. ಸಿಟ್ಟು ಎಟ್ಟು ಬಂತಂದ್ರೆ ಈ ಮುದುಕ ನಾನು ಒಬ್ಬನ ವಜ್ಜಾಗಿದ್ನೇನು, ಇಟ್ಟು ಮಂದಿಯಾಗ ನಾನು ಎಬಸಿ ಕಳಿಸಿದ. ನಾವು ಒಂದು ದಿನ ತಪ್ಪಿ ರೊಟ್ಟಿ ಬಡಿಯೋದು ಬಿಟ್ಟು ಬಂದ್ರೆ ನಾನು ರೊಟ್ಟಿ ಬಡಿಯೋಕೆ ಕಳಿಸಿ ಸಿಟ್ಟು, ಹೆಣ್ಮಕ್ಳು ಸಿಟ್ಟು ಯಾರ ಮೇಲೆ ತೋರಿಸ್ತಾರೆ? ಯಾದ್ರ ಮೇಲೆ? ಬಾಂಡ್ಯದ ಮೇಲೆ, ರೊಟ್ಟಿ ಮೇಲೆ. ನಾವು ಒಮ್ಮೆ ಹಿಂಗೆ ಕೇಳಿದ್ವಿ, ಯಾಕೆ ಬಾಂಡೆ ಯಾಕೆ ದಬ್ಬ ಬಡಿತೀರಿ ಗಂಡನ ಮೇಲಿನ ಸಿಟ್ಟಿಗೆ? ಪಾಪ ಅವು ಬಾಂಡೆ ಏನು ಮಾಡ್ಯಾವ? ಅವ್ರು ಹೇಳಿದ್ರು, ಇಲ್ರಿ ಬಾಂಡೆ ಮೇಲೆ ಅವನ ಹೆಸರು ಇರ್ತದೆ, ಅದಕ್ಕೆ ಬಡಿತಾರಂತ. ಯಾಕೆ ಅವಾಗ ಬಡಿಯೋಕೆ ಬರ. ಮುದುಕಿ ಸಿಟ್ಟಿಗೆ ಏನು ಮಾಡ್ತೀರಿ, ರಬ್ಬ್ ಬಡಿಯಾಕತ್ಲು ರೊಟ್ಟಿನ. ರೊಟ್ಟಿ ಬಡಿಯೋ ಆವಾಜ್ ಇಲ್ಲಿ ಶಾಸ್ತ್ರ ಕೇಳಾಕತ್ತು. ಅಜ್ಜಗ ಅರ್ಥ ತಲೆಯಲ್ಲಿ ಮುದುಕಿಗೆ ಸಿಟ್ಟು ಬಂದೈತಿ. ಪ್ರವಚನ ಮುಗಿದ ಮ್ಯಾಲ ಸೌಕಾಶ್ ನಡ್ಕೊಂತ ಒಳ, ಏನು ಯವ್ವ ಬಸವ್ವ ರೊಟ್ಟಿ ಆವಾಜ್ ಭಾಳ ಬರಾಕತ್ತೈತಿ ಅಂತ ಆಕಿನ ಮತ್ತೆ ರಮಿಸ್ಬೇಕಲ್ಲ. ಹಾಂ, ನಾ ಏನು ದಿನ ಬರ್ತಿದ್ನನು ನಿನ್ನ ಶಾಸ್ತ್ರ ಕೇಳಕ್ಕೆ? ನಾನು ಯವಿಷಿ ಹಂಗೆ ಕಳಿಸಿದೆ ಅಂತ ಮುದುಕಿ ಜಗಳ ತೆಗಿ. ಯಾಕೆ ಸತ್ತ? ಭಾಳ ದಿನ ಪ್ರೇಮದಿಂದ ಸೇವಾ ಮಾಡೋ ಮುದುಕಿ. ಅಜ್ಜವ್ರು ನಕ್ರು, ನಿನಗೆ ಯಾಕೆ ಬೇಕು ಶಾಸ್ತ್ರ? ಅಪ್ಪ ಮಠದಾಗದೇನಿ, ನನಗೆ ಧರ್ಮದ ಮರ್ಮ ಗೊತ್ತಿಲ್ಲ, ಆಧ್ಯಾತ್ಮ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಸುಮ್ಮನೆ ಕತ್ತಿ ದುಡ್ದಂಗೆ ದುಡಿಯೋದು ಒಂದ. ನಿನಗೆ ಯಾಕೆ ಬೇಕು ಶಾಸ್ತ್ರ? ಅಪ್ಪ ತಿಳ್ಕೊಳಕ ಬೇಕು, ಯಾರ ಕೇಳಿದ್ರೆ ಆಧ್ಯಾತ್ಮ ಹೇಳಾಕಬೇಕು. ಅಮ್ಮ, ಪ್ರವಚನ ಹೇಳೋರು ಪ್ರವಚನ ಕೇಳೋರು, ನೀ ಮಾಡಿದ ರೊಟ್ಟಿ ತಿಂದ್ರಂದ್ರೆ ಆ ಪುಣ್ಯ ನಿನಗೆ ಜಮಾ ಆಕತ್. ಹೋಗ ಇವೆಲ್ಲ ಸುಮ್ಮನೆ ಕೇಳೋದು ಹೇಳೋದು ಹಂಗೆ ಸುಮ್ಮನೆ ಏನು ಕೇಳಿದ ಕೂಡಲೇ ಉದ್ಧಾರಕ್ಕರನ? ಪುಂಗಿ ಊದಿದ್ರೆ ಹಾವು ತಲೆಯೆಲ್ಲ ಆಡಿಸ್ತತಿ. ಹಂಗೆ ಪ್ರವಚನ ಕೇಳೋ ಮುಂದೆ ಹೌದು ನಂಗೆ ತಲೆಯೆಲ್ಲ ಆಡಿಸ್ತು. ಇದ್ರಾಗ ಎಷ್ಟು ಮಂದಿ ಉದ್ಧಾರ ಆಗ್ಯಾರ? ಕೇಳಿದವರು ಸುಮ್ಮನೆ ಕೇಳ್ತಾವ, ಇತ್ಲ ಬಿಟ್ಟು ಹೋಗ್ತಾವ. ಅದನ್ನೇನು ಕೇಳ್ತೀವಿ ಹೋಗ ಅಂದ್ರೆ ಸಿದ್ಧಾರೂಢರು. ಮತ್ತು ಅವ್ರಿಗೆ ಯಾಕೆ ಹೇಳ್ತಿ ಅನ್ಲಕ್ಕೆ ಮುದುಕಿ. ಈಗ ನನಗೇನು ಉಪಯೋಗ ಇಲ್ಲ, ಮತ್ತು ಅವ್ರಿಗೆ ಯಾಕೆ ಹೇಳ್ತಿ? ಅಜ್ಜಗೆ ಗೊತ್ತಾತಿ ಈಕೆ ಹಠಕ್ಕೆ ಬಿದ್ದಾಳ. ನಿನಗೇನು ಆಗ್ಬೇಕು ಹೇಳಿ? ಈಗ ಕೇಳಿ ನೀ ಏನು ಮಾಡಕ್ಕಿ? ಯಪ್ಪ ಕೇಳಿ ಜ್ಞಾನ ಆಗ್ಬೇಕು ನನಗೂ ಒಂದ್ಲಕ್ಕಿ ಮುದುಕಿ. ಹುಚ್ಚಿ, ಜ್ಞಾನ ಆಗ್ಬೇಕಂದ್ರೆ ಕೇಳಬೇಕಂತ ಎಲ್ಲೈತಿ ನೇಮ? ಗೋವಿಂದ ಸ್ವಾಮಿ ಬಾಯಿಲಂತ ಒಬ್ಬ ಸನ್ಯಾಸಿ ಕರೆದ್ರು. ಹೋಗ ನಿಜಗುಣರು ಬರೆದಂಥ ಷಟ್ಶಾಸ್ತ್ರಗಳು ಪುಸ್ತಕ ತಗೊಂಬ ಅಂತ ಕಳಿಸಿದ್ರು. 6 ಪುಸ್ತಕ ತಗೊಂಬಂದವ ಸಾಧು. 6 ಪುಸ್ತಕ ತಗೋ ಉಡಿ ಒಡ್ಡಂದ್ಲು. ಮುದುಕಿ ಅಂತ, ಯಾಕಪ್ಪ ನನ್ನ ಪರೀಕ್ಷೆ ಮಾಡ್ತೀಯ ಅಜ್ಜ? ಶಾಲಿ ಮುಂದು ಹಿಂದೂ ನಾ ಹಾದಿಲ್ಲ, ಅನ್ನೋ ಅಕ್ಷರ ನನಗೆ ಗೊತ್ತಿಲ್ಲ, ನಾ ಈ ಪುಸ್ತಕ ತಗೊಂಡೇನು ಉಪ್ಪಿನಕಾಯಿ ಹಾಕೊಳ್ಳಿ ಅಂದ ಮುದುಕಿ.
ಅವಾಗ ಅಜ್ಜನಾಗ್ತಾನ, ಅಮ್ಮ ಇದನ್ನು ಓದಂತ ನಿನಗೆ ಯಾರು ಕೊಟ್ಟಾರು? ಏನು ಮಾಡಬೇಡ, ಈ ಗ್ರಂಥಗಳನ್ನ ನೀ ಮಲಗುವಂಥ ಹಾಸಿಗೆಗೆ ತೆಲೆದಿಂಬಿಗೆ ಇಟ್ಟುಕೊಂಡು ನೀ ಮಕ್ಕೋ, ದಿನಾ ತೆಲೆದಿಂಬಿಗೆ ಇಟ್ಟುಕೊಂಡು ಮಕ್ಕೋ, ಷಟ್ಶಾಸ್ತ್ರಗಳು ನಿನಗೆ ಮುಖೋದ್ಗತ ಆಗ್ತವ, ನೀ ಏನು ಓದಬೇಕಾಗಿಲ್ಲ ಹೋಗಂತ ಸಿದ್ಧಾಡು ಉಡಿಯಾಗ ಹಾಕಿದರು. ಅಕ್ಷರಶಃ ಮುದುಕಿ ಬ್ರಹ್ಮಜ್ಞಾನಿಯಾಗಿ ಬದಲಾದ್ಲು. ಮುಂದೆ ಬೀದರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರ, ಮಹಾನ್ ಪಂಡಿತರು, ದೊಡ್ಡ ತತ್ವಜ್ಞಾನಿಗಳು. ಅಂತ ಪಂಡಿತರು ಶಾಸ್ತ್ರ ಹೇಳೋ ಮುಂದೆ ಒಂದು ಶಬ್ದ ಹೇಳೋ ಮುಂದೆ ಒಂದು ಶಬ್ದ ತಪ್ಪಂದ್ರೆ, ಏ ಕುಮಾರ, ಮುದುಕಿ ಅಂತಿತ್ತು, ಏ ಕುಮಾರ ಹಂಗೆ ಹೇಳಬಾರ್ದು, ಅದನ್ನು ಹಿಂಗೆ ಹೇಳು. ನೀ ಆ ಶಾಲೆ ಓದಿ ಮುದುಕಿ ಅಂದ್ರಿ ಇವರು. ನಾ ಯಾವ ಶಾಲೆ ಓದಿಲ್ಲೋ, ನಮ್ಮ ಅಜ್ಜ ನನಗಂತ ಆಶೀರ್ವಾದ ಮಾಡ್ಯಾನ. ನಿಜಗುಣರ 6 ಶಾಸ್ತ್ರ ಬಾಯ್ಪಾಟ್ಯದು ಮುದುಕಿಗ. ಎಲ್ಲಿ ಕೇಳಿದ್ರೆ ಅಲ್ಲಿ ಪ್ರಶ್ನೆ ಬಿಡಿಸ್ತಿದ್ಲ ಅಮ್ಮ. ಯಾಕ? ಅಜ್ಜನ ಆಶೀರ್ವಾದ ಮಾಡಿದ್ರೆ ಕ್ವಾಣ ವೇದ ಹೇಳತತಿ. ಹೇಳಲಿಲ್ಲ, ಅದನ್ನು ಹೇಳಾಕಿ ಒಂದು ಕ್ವಾಣನಂತ ಕ್ವಾಣಗ ವೇದ ಹೇಳಿಸೋ ತಾಕತ್ತು ಜಗದ್ಗುರು ಸಿದ್ಧಾರೂಢರಿಗಿತ್ತು. ಇರಲಿ, ಮುಂದಿನ ನುಡಿ. ಯಾವ ನಿನ್ನ ಕೃಪೆಯಿಂದ ಮೂಕ ಮಾತನಾಡುವನು, ಕುಂಟ ಪರ್ವತವನ್ನು ಏರಿ ಹೋಗುವನು ಮತ್ತು ಕುರುಡನು ಜಗದ್ವೈಚಿತ್ರ್ಯವನ್ನು ನೋಡುವಂಥವನಾಗುವನೋ ಅಂಥ ಅಪಾರ ಮಹಿಮೆಯುಳ್ಳಂಥ ನೀನು ನನ್ನ ಮತಿಯನ್ನು ಪ್ರೇರಿಸುವಂಥವನಾಗು. ಭಾಳ ಜನಕ್ಕೆ ಸಿದ್ಧಾರೂಢ ಅಂದ್ರೆ ಪಕ್ಕ ಅರ್ಥ ಆಗಿಲ್ಲ. ಸಿದ್ಧಾರೂಢ ಅಂದ್ರೆ ಯಾವ ಒಬ್ಬ ಸ್ವಾಮಿ, ಸಿದ್ಧಾರೂಢ ಅಂದ್ರೆ ಪವಾಡ ಮಾಡುವಂಥ ಒಬ್ಬ ಪವಾಡ ಪುರುಷ, ಸಿದ್ಧಾರೂಢ ಅಂದ್ರೆ ಅವನು ಒಬ್ಬ ಮಹಾತ್ಮ, ಒಬ್ಬ ಸನ್ಯಾಸಿ, ಇಷ್ಟ ಗೊತ್ತು ನಮಗೆ. ಪಕ್ಕಾ ಸಿದ್ಧಾರೂಢ ನಮಗೆ ಗೊತ್ತಾದಂದ್ರೆ ನಮ್ಮ ಜೀವನ ಪರ್ಯಂತ ಸಿದ್ಧಾರೂಢನ ಎಂದೂ ಮರೆಯೋದಿಲ್ಲ. ಅರ್ಥ ಆಗಿಲ್ಲ ನಮಗೆ ಭಾಳ ಮಂದಿಗೆ ಸಿದ್ಧಾರೂಢ. ಹೊಕ್ಕವಿ ಗದ್ದಿಗೆ ಹಣಿ ಹಣಿ ಬುಡ್ಕೊಂತ ಹಣ್ಣು ಕಾಯಿ ಮಾಡಿಸಿ ಗುರುರಾಜ ಸಿದ್ಧಾರೂಢ ಹಾಡು ಹೇಳಿ ಬಂದ್ರೆ ಮುಗೀತು. ಅಜ್ಜ ನಮಗೆ ಅರ್ಥ ಆಗಬೇಕಾದ್ರೆ ಭಾಳ ದಿನ ಬೇಕು, ಪುಣ್ಯ ಭಾಳ ಬೇಕು. ಇಲ್ಲೋ ಇಷ್ಟು ಮಂದ್ಯ ಕೆಲವರಿಗೆ ಆ ಅನುಭೂತಿ, ಕಣ್ಣಾಗ ಆನಂದ ಕಣ್ಣೀರು ಬರ್ತವೆ ಅವನ ಕತೆ ಕೇಳುವಾಗ. ಸಿದ್ಧಾರೂಢ ಅಂದ ಕೂಡಲೇ ಮೈ ರೋಮಾಂಚನ ಕತೆ. ಯಾಕಂದ್ರೆ ಅವನ ತಾಕತ್ತು ಅಂಥದ್ದೈತಲ್ಲ, ಅಂಥವ ಹಿಂದೂ ಇಲ್ಲ ಮುಂದೂ ಇಲ್ಲ. ಜಗತ್ತಿನೊಳಗ ಇವನಂಥವರು ಯಾರೂ ಇಲ್ಲ ನೋಡ ನೋಡ. ಅಂಥವ್ರು ಹುಟ್ಟಿ ಬರೋದು ಭಾಳ ಪೂರ್ಣ ಅವತಾರ ಸಿದ್ಧಾರೂಢ. ಅವನು ಮುಟ್ಟಿದ್ರ ಮೂಕ ಮಾತಾಡ್ತಾನ, ಕುಂಟ ಪರ್ವತ ಹತ್ತತಾನ. ಅವನು ಮುಟ್ಟಿದ ಅಂದ್ರೆ ಕುರುಡ ಜಗತ್ ನೋಡ್ತಾನ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಬರೇ ಇದನ್ನ ಸುಮ್ಮನೆ ಇಂಕ್ ಹೆಚ್ಚಾಗೈತಂತ ಬರದಿಲ್ರಿ, ಆದ ಘಟನಾ ಮೂಕರನ್ನ ಮಾತಾಡಿಸ್ಯಾರ ಸಿದ್ಧಾರೂಢಪ್ಪವರು. ಕುರುಡ ಕುಂಟರಿಗೆಲ್ಲ ಕಣ್ಕಾಲ್ಗಳ ತಂದ, ಬರಡ ಗೋವಿನ ಹಾಲು ಕರೆಯುತ್ತ ಬಂದ, ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ, ಗುರುವೇ ಸಿದ್ಧಾರೂಢ ತಾ ಬಂದ ಮನೆಗೆ. ಅದ್ರಾಗ ಹೇಳ್ತಾರೆ ಕುರುಡ ಕುಂಟರಿಗೆಲ್ಲ ಕಣ್ಕಾಲ್ಗಳ ತಂದ. ಮೂಕರನ್ನ ಮಾತಾಡ್ಸ್ಯಾರ ಜಗದ್ಗುರು ಸಿದ್ಧಾರೂಢರು. ಹೊಸದಾಗಿ ಹುಬ್ಬಳ್ಳಿಗೆ ಬಂದಾಗ ಅವರು ನೋಡಾಕ ಹುಚ್ಚನಗತ್ತೆ ಇದ್ರು. ತಿರ್ಕೊಂಡ್ ತಿನ್ನೋ ಭಿಕ್ಷುಕನಗತ್ತೆ ಯಾರ್ದಾರ ಬಾಗ್ಲಾಗ ರೊಟ್ಟಿಗೆ ನಿಲ್ತಿದ್ರು. ಯಾರ ಒಂದು ರೊಟ್ಟಿ ಕೊಟ್ರ ಎಲ್ಲರ ಕುತ್ಕೊಂಡ್ ತಿನ್ಬೇಕನ್ನೋದಿದ್ದಿಲ್ರಿ. ಹಂಗ ತಿನ್ಕೊಂತ ಓಣ್ಯಾಗ ಹೊಂಟ್ರ ಯಾವ ತಿರ್ಕ ಇವ ಹುಚ್ಚ ಅಂತ ಜನ ತಪ್ಪು ತಿಳ್ಕೊಂಡಿದ್ರು. ಅವ್ರನ್ನ ಗುರ್ತಿಸಿದ್ದಿಲ್ಲ. ಅವಾಗ ನಡೆದದ್ದು ಪವಾಡ. ಊರ ಹೊರಗ ತೊರವೆಯವ್ರ ಹಕ್ಕಲಂತ ಒಂದು ಹಂಕಲ್ ಹೊಲದಾಗ ಒಂದು ಬಾವಿ, ಕಲ್ಲಿನ ಬಾವಿ, ಅದರಾಗ ಒಂದು ಮಾಡ. ನೀವೇನು ಮಾಡಂತೀರೋ ಗೂಡಂತೀರೋ, ಒಂದು ಒಬ್ಬರು ಕುಂದ್ರು ಒಟ್ಟು ಜಾಗ ಬಾವ್ಯಾಗ. ಅಲ್ಲಿ ಅಪ್ಪ ಧ್ಯಾನಕ್ಕೆ ಕುಂದಿರ್ತಿದ್ದ.
ನಿರ್ವಿಕಲ್ಪ ಸಮಾಧಿ ಒಳಗ ಮಗ್ನನಾಗಿ ಮೈ ಮರಿತಿದ್ದ ಜಗದ್ಗುರು ಸಿದ್ಧಾರೂಢಪ್ಪ. ಅಲ್ಲಿ ದನ ಮೇಸಾಕ್ ಒಂದಿಟ್ಟು ಹುಡುಗರು ದನ ಬಿಟ್ಕೊಂಡು ಆಟ ಆಡ್ತಿದ್ದು. ಅವಕ್ಕೆ ಬಾಯಾರಿಕೆ ಆಗಿತ್ತು. ನೀರು ಕುಡಿಯಾಕಂತ ಬಾವಿಗೆ ಬಂದಾರ. ಇವ ಯಾವ ಕುಂತಾನ, ಯಾವ ನೀನು, ಎಲ್ಲಾವ, ಯಾರು ನೀನು ಅಂತ ಕೂಗಿದ್ರ ಸಿದ್ಧಾರೂಢರಿಗೆ ಎಚ್ಚರಿಲ್ಲ. ಅವ್ರು ಧ್ಯಾನದಾಗ ಮೈ ಮರ್ತಾರೆ. ಇವ್ರಿಗೆ ಅಂಜಿಕೆ ಬಂತು. ಇವ್ ಯಾವ ಮಾತಾಡುವಲ್ಲ, ಕೂದಲ ಗಡ್ಡ ಬೆಳೆದಾವ, ಮೈಮ್ಯಾಲ ಬರೇ ಮರ್ಯಾದೆ ಮುಚ್ಚಕ್ಕೆ ಒಂದು ತುಂಡು ಅರಿಬಿ, ಬರೇ ಮೈಯ ಎಲ್ಲ ಮಾಸೈತಿ, ಧೂಳಾಗೈತಿ. ಎಂದ ಜಳಕ ಮಾಡ್ಯಾನೋ ಏನೋ, ಹುಚ್ಚದಾನು. ನಾವು ಕೆಳಗ ಇಳಿಯೋದು ಹೋದ್ವಿ, ನೀರು ಕುಡಿಯ ಹಿಡ್ಕೊಂಡು ಬಾವ್ಯಾಗ ದಬ್ಬಿದ ಅಂದ್ರೆ ಹುಡ್ರಿಗೆ ಅಂಜಿಕೆ ಬಂತು. ಯಾರೋ ನೀನು, ಕೂಗಿದ್ರೆ ಮಾತಾಡಲಿಲ್ಲ. ಕೆಲವರು ವಿಚಾರ ಮಾಡಿದ್ರು, ಹುಡುಗರು ಸತ್ತಿರ್ಬೇಕಣೋ ಇವ, ಸತ್ತಾನ, ಅದಕ್ಕೆ ಹಿಂಗೆ ಕುಂತಾನ, ಅಲ್ಲಾಡುವಲ್ಲ. ಕೆಲವ್ರಂದ್ರು ಅವ ಬದುಕ್ಯಾನ, ಈಗ ಚೆಕ್ ಮಾಡೋನಂತೇಳಿ ಅದ್ರಾಗ ಧೈರ್ಯ ಇದ್ದ ಒಂದು ಹುಡುಗ ಸಾವಕಾಶ ಒಂದು ಕೋಲ್ ತಗೊಂಡ ಬಂದ, ಮೆಟ್ಟಗಟ್ಟಿ ಇಳದ ಅಜ್ಜಗ ಹಿಂಗೆ ತಿವ್ದ. ಕೋಲಿಲಿ ದೂರ್ಲಿ, ಯಾಕ ಸಿಕ್ಕಿರಬಾರ್ದು ಅವನ ಕೈಗೆ, ಸಿಕ್ಕರ್ ಕೋಲ್ ಕೈ ಬಿಟ್ಟು ಓಡಿ ಹೋಗ್ಬೇಕಂತ ಕೋಲಿಲಿ ದೂರ್ಲಿ ಹಿಂಗೆ ತಿವ್ದ. ಸಿದ್ಧಾರೂಢ ಕಣ್ಣು ಬಿಟ್ರು. ಬದುಕ್ಯಾನ. ಯಾರು ಅಜ್ಜ ನೀನು? ಅಜ್ಜ ಮಾತಾಡಲಿಲ್ಲ, ಸುಮ್ಮನೆ ಅವ್ರ ಕಡೆ ನೋಡಿದ. ಮಾತಾಡು, ಯಾರು ನೀನು ಅಂತ ಎಲ್ಲ ಹುಡುಗರು ಕೇಳಾಕತ್ತರು. ಅಜ್ಜ ಬರೀ ನಕ್ಕ. ಒಬ್ಬ ಹುಡುಗಂದ, ಬಿಡ್ರೋ ಅವನು ಭಾಳ ಮಾತಾಡ್ಸಿ, ಬಹುಶಃ ಅವ ಮೂಕಿರ್ಬೇಕು, ಮಾತಾಡಕ್ಕೆ ಬರಂಗಿಲ್ಲ ಅವನಿಗೆ, ಮೂಕದನ್ ಬಿಡ್ರೋ ಅಂದ. ಅವಾಗ ಸಿದ್ಧಾರೂಢರು ನಗ್ತಾರೆ, ನಾ ಮೂಕಲ್ರು, ಮೂಕರ್ನ ಮಾತಾಡ್ಸೋದೇನೋ ನಾನು. ಸಿದ್ಧಾರೂಢಪ್ಪನ ಬಾಯಾಗಿ ಶಬ್ದ ಬಂದ ಕೂಡಲೇ ಒಬ್ಬ ಹುಡುಗಂದ, ಹಂಗಾದ್ರೆ ನಮ್ಮ ದನ ಕಾಯೋ ಶಂಕರ ಮೂಕದನ, ನೋಡೋಣ ಮಾತಾಡ್ಸು. ಹುಡುಗರಿಗೆ ಮಜಾ ಅನಿಸಕತ್ತ ಅವ್ರು ಕೂಡ ಮಾತಾಡೋದು. ಅಜ್ಜ ನಕ್ಕೊಂತ ಅವ್ರ ಮುಖದ ಪ್ರಸನ್ನತೆ ನೋಡಿ ಹುಡುಗರಿಗೆ ಧೈರ್ಯ ಬಂತು, ಸನೇಕ ಬಂದರು. ಶಂಕರ ಬಾಯಿ ಇಲ್ಲದ ಹುಡುಗನ ಮುಂದೆ ಕಳಿಸಿದ್ರು, ನೋಡೋಣ ಇವನು ಮಾತಾಡಿಸು. ಅಜ್ಜ ಕರೆದ್ರು. ಅವ ಹೆದರ್ತಿದ್ದ, ಹೆದರಬೇಡ ಬಾ, ನಿನಗೇನೂ ಮಾಡೋದಿಲ್ಲ ಬಾ ಅಂತ ಸಮೀಪ ಕರೆದು ಹೇಳು, ಓಂ ನಮಃ ಶಿವಾಯ ಅನ್ನು, ಓಂ ನಮಃ ಶಿವಾಯ ಅನ್ನು ಅಂದ್ರು. ಅದು ಮೂಕ ಬೇ 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 ಮಾಡಾಕತ್ತ. ಹುಡುಗರೆಲ್ಲ ನಗಾಕತ್ತರು. ನೋಡು ಅವನು ಮಾತಾಡಕ್ಕೆ ಬರೋ, ಇವು ಮಾತಾಡಿಸ್ತಾನ ನಗುವಾಗ. ಸಿದ್ಧಾರೂಢರಂದ್ರು, ನಗಬೇಡ್ರಿ, ಗಪ್. ಅಪ್ಪ ಸಮೀಪ ಅಂತ ಹತ್ರ ಕರೆದು ಅವನ ತಲೆ ಮ್ಯಾಲ ಕೈ ಇಟ್ಟು ಹೇಳ್ತಾರೆ, ನನಗೆ ಮಾತಾಡಕ್ಕೆ ಬರೋದಿಲ್ಲ ಅನ್ಬೇಡ, ಹಂಗೆ ತಿಳ್ಕೊಬೇಡ, ನೀ ಮಾತಾಡ್ತೀಯ, ಧೈರ್ಯ ಮಾಡ ಅನ್ನು, ಓಂ ನಮಃ ಶಿವಾಯ ಅನ್ನಂತ ಅವನ ತಲೆ ಮ್ಯಾಲ ಕೈ ಇಟ್ರ ಮೂಕ ಓಂ ನಮಃ ಶಿವಾಯ ಅಂದುಬಿಟ್ಟ. ಹುಡುಗರೆಲ್ಲ ಚಪ್ಪಾಳೆ ಹೊಡೆಯಾಕತ್ತು. ಅರೇ ಇವ ಹುಚ್ಚ, ಖರೆ ಈ ಹುಚ್ಚಿನೊಳಗೆ ಎಂತ